ಕೊನೆಗೂ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದೆ ಡ್ರ್ಯಾಗನ್ ನೌಕೆ. ಲಾಂಚ್ ಆದ 28 ಗಂಟೆಗಳ ನಂತರ ಬಾಹ್ಯಾಕಾಶ ನಿಲ್ದಾಣಕ್ಕೆ ರೀಚ್ ಆಗುತ್ತೆ. ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಬಾಹ್ಯಾಕಾಶ ತಲುಪಿದಂಥ ನೌಕೆ ISS ತಲುಪಿದ ನಾಸಾದ ಆನ್ ಮೇಕ್ಲೇನ್ ಹಾಗೂ ನಿಕೋಲ್ ಅಯರ್ಸ್, ಜಪಾನ್ನ ಟಕುಯಾ ಒನಿಶಿ, ರಷ್ಯಾದ ಕಿರಿಲ್ ಪೆಸ್ಕೋವ್ 9 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದಾರೆ ಸುನಿತಾ ವಿಲಿಯಮ್ಸ್. ಮಾರ್ಚ್ 19ನೇ ತಾರೀಕು ಭೂಮಿಗೆ ವಾಪಸ್ ಆಗ್ತಾರೆ ಸುನಿತಾ ವಿಲಿಯಮ್ಸ್. ಸುನಿತಾ ವಿಲಿಯಮ್ಸ್ ಅವರ ಜೊತೆಗೆ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಕೂಡ ವಾಪಸ್ ಆಗ್ತಾರೆ. ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ಅಲ್ಲೇ ಸಿಲುಕಾಕೊಂಡಿದ್ರು. 1 ವಾರದ ಮಟ್ಟಿಗೆ ಅಂತ ಸ್ಪೇಸ್ನಲ್ಲಿ ಒಂದಷ್ಟು ಅಧ್ಯಯನಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಶುರುವಾಗಿದ್ದರಿಂದ ಅಲ್ಲೇ ಸಿಲುಕಾಕೊಂಡು ಬಿಟ್ಟಿದ್ರು. ಸತತ 9 ತಿಂಗಳಿನಿಂದ ಬಾಹ್ಯಾಕಾಶದಲ್ಲೇ ಇದ್ದಂಥ ಸುನಿತಾ ವಿಲಿಯಮ್ಸ್ ಹಾಗೂ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್ ಇವರಿಬ್ಬರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಮಾರ್ಚ್ 19ನೇ ತಾರೀಕು ಭೂಮಿಗೆ ವಾಪಸ್ ಆಗ್ತಾರೆ. 1 ವಾರದ ಕಾಲ ಹೋಗಿ ಅಧ್ಯಯನ ಮಾಡ್ಕೊಂಡು ಬರಬೇಕು ಅಂತ ಹೋದವರು ಅಲ್ಲೇ ಸಿಲುಕಾಕೊಂಡಿದ್ರು 9 ತಿಂಗಳಿಂದ ಕೂಡ. ಈಗ ಸದ್ಯಕ್ಕೆ ವಾಪಸ್ ಆಗೋದಕ್ಕೆ ಅಂತ ಕೌಂಟ್ ಡೌನ್ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ ಡ್ರ್ಯಾಗನ್ ನೌಕೆ. ಲಾಂಚ್ ಆದಂಥ 28 ಗಂಟೆಗಳ ನಂತರ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇದು ರೀಚ್ ಆಗುತ್ತೆ. ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಅಷ್ಟರ ಹೊತ್ತಿಗೆ ಬಾಹ್ಯಾಕಾಶವನ್ನು ತಲುಪಿದಂಥ ನೌಕೆ ಇದು. ISS ತಲುಪಿದ ನಾಸಾದ ಆನ್ ಮೇಕ್ಲೇನ್ ಹಾಗೂ ನಿಕೋಲ್ ಅಯರ್ಸ್, ಜಪಾನ್ನ ಟಕುಯಾ ಒನಿಶಿ, ರಷ್ಯಾದ ಕಿರಿಲ್ ಪೆಸ್ಕೋವ್ 9 ತಿಂಗಳಿಂದ ಅಲ್ಲೇ ಸಿಲುಕಾಕೊಂಡಿರೋಂಥವ್ರು ಈಗ ಇಬ್ಬರು ಕೂಡ ವಾಪಸ್ ಆಗ್ತಿದ್ದಾರೆ ಭೂಮಿಗೆ.